Hi everyone, myself Dr. Rajan Prasad KN, consultant urologist at Sanaira Hospital, Kengeri, Bangalore. ಇವತ್ತು ನಾವು ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಇದು ಯಾರಲ್ಲಿ ಕಾಣುತ್ತೆ, ಹೆಂಗಾಗುತ್ತೆ, ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ, ಮತ್ತು ಅದು ಏನು ಟ್ರೀಟ್ಮೆಂಟು, ಮತ್ತು ಡಯಾಗ್ನೋಸ್ ಮಾಡೋದು ಹೆಂಗೆ ಅಂತ ಎಲ್ಲನೂ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಇದು ಯೂಶ್ವಲಿ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನೋದು ಯೂಶ್ವಲಿ 50 ವರ್ಷದ ಮೇಲ್ಪಟ್ಟವ್ರಿಗೆ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಒಂದೊಂದು ಟೈಮ್ ಏನಾಗುತ್ತೆ, ಈ 20 ಇಯರ್ಸು 30 ಇಯರ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. ಬಟ್ ಕ್ಯಾನ್ಸರ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ. ಅದಕ್ಕೆ ನಾವು ಬಿನೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಅಂತ ಬಂದಾಗ ಈ ತುಂಬ 50 ವರ್ಷದ ಮೇಲ್ಪಟ್ಟವರಲ್ಲಿ ಏನಾಗುತ್ತೆ, ಪೇನ್ಲೆಸ್ ಗ್ರಾಸ್ ಎಮೆಚೂರಿ ಅಂತ ಬರ್ತಾರೆ. ಅಂದರೆ ಏನು, ತುಂಬ ಬ್ಲೀಡ್ ಆಗೋದು ಯೂರಿನಲ್ಲಿ, ಮತ್ತು ಅದ್ರ ಜೊತೆಗೆ ಒಂದೊಂದು ಟೈಮು ಫೀವರ್ ಇರುತ್ತೆ, ಕ್ಲಾಟ್ಸ್ ಬರುತ್ತೆ ಯೂರಿನಲ್ಲಿ, ಮತ್ತು ಯಥೇಚ್ಛವಾಗಿ ನೋವು, ಉರಿನು ಅದೆಲ್ಲನೂ ಜೊತೆಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಮೋಸ್ಟ್ ಕಾಮನ್ ಏನಂದರೆ ಪೇನ್ಲೆಸ್ಸೇ ಬರ್ತಾರೆ ಗ್ರಾಸ್ ಎಮೆಚೂರಿ ಆಗಿ ಮೋರ್ ದೆನ್ 50 ಇಯರ್ಸ್ ಇರೋರು. ಅದ್ರ ಜೊತೆಗೆ ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ, ಈ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅನ್ನೋದು ಏನಂತ ನಮ್ಮ ಹಾಸ್ಪಿಟ್ಲಲ್ಲಿ ತಿಂಗಳಿಗೆ ಅಟ್ಲೀಸ್ಟ್ ಮಿನಿಮಮ್ಮು 2 ಪೇಷಂಟ್ ಆದರೂ ಬರ್ತಾರೆ. ಅವ್ರಿಗೆ ಸಿಂಪ್ಟಮ್ಸಿಂದನೇ ಬರ್ತಾರೆ. ಮತ್ತು ಅದ್ರ ಜೊತೆಗೆ ನಾವು ಈ ಅಲ್ಟ್ರಾಸೌಂಡು ಸ್ಕ್ಯಾನಿಂಗ್ಲೆಲ್ಲ ಮಾಡಿದಾಗ ಈ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಕ್ಯಾನ್ಸರ್ ಏನಕ್ಕೆ ಬರ್ಬೋದು ಅಂತ, ಯಥೇಚ್ಛವಾಗಿ ಸ್ಮೋಕಿಂಗ್ ಮಾಡೋದ್ರಿಂದ ಬರುತ್ತೆ. ನೋಡಿ, ಸ್ಮೋಕಿಂಗ್ ಮಾಡಿದಿರಂದರೆ 90% ಬ್ಲಾಡರ್ ಕ್ಯಾನ್ಸರ್ ಆಗ್ಬೋದು ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು ನಾವು. ಆ್ಯಕ್ಚುಲಿ ಅದಕ್ಕೆ ಸ್ಮೋಕಿಂಗ್ ಏನಾದರೂ ಮಾಡೋದೇನಾದ್ರು ಇತ್ತಂದರೆ ಇವತ್ತೇ ಬಿಟ್ಬಿಡಿ ದಯವಿಟ್ಟು. ಅದ್ರ ಜೊತೆಗೆ ಈ ಬ್ಲಾಡರ್ ಕ್ಯಾನ್ಸರು ಯಾರ ಹತ್ರ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ, ಈ ರಬ್ಬರ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು, ಮತ್ತು ಪೇಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಮತ್ತು ಪೇಂಟ್ ಮಾಡೋರು, ಮತ್ತು ಈ ಏರ್ ಡ್ರೆಸ್ಸರ್ಸು ಅವ್ರ ಹತ್ರ, ಇದೆಲ್ಲನೂ ಅಂಥ ಜನಗಳಲ್ಲಿ ನಮಗೆ ಈ ಬ್ಲಾಡರ್ ಕ್ಯಾನ್ಸರ್ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಮತ್ತು ಈ ಥರ ಪೇಷಂಟ್ಸು ನಮ್ಮ ಹತ್ರ ಬಂದಾಗ ಸಿಂಪಲ್ ಏನಿಲ್ಲ, ಜಸ್ಟ್ ಒಂದು ಯೂರಿನ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಏನಾದರೂ ಇತ್ತಂತ ಗೊತ್ತಾಗುತ್ತೆ. ಮತ್ತು ಯೂರಿನ್ಗೆ ತುಂಬ ಕಾರ್ಸಿನೋಜೆನ್ಸ್ ಅಂತ ಇದ್ದಾವೆ, ಅದನ್ನು ಕಂಡುಹಿಡಿಬೋದು ಒಂದು. ಮತ್ತು ಎರಡನೇದು, ಈ ಕ್ಯಾನ್ಸರು ಯೂರಿನ್ ಅನಲೈಸಿಸ್ ಮಾಡಿದಾಗ ಇಮ್ಯುನೋ ಕೆಮಿಸ್ಟ್ರಿ ಟೆಸ್ಟ್ ಅಂತ ಬರುತ್ತೆ, ಆ ಟೆಸ್ಟ್ನ ಮಾಡಿನೂ ನಾವು ಕಂಡುಹಿಡ್ಕೋಬೋದು ಇದನ್ನು ಒಂದು. ಮತ್ತು ಸಿಂಪಲಾಗಿ ಅಲ್ಟ್ರಾಸೌಂಡು ಮತ್ತು CT ಸ್ಕ್ಯಾನ್ ಮಾಡೋದ್ರಿಂದ ಬ್ಲಾಡರ್ ಕ್ಯಾನ್ಸರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಒಂದು. ಮತ್ತು ಇದನ್ನು ಯಾವ ಥರ ಅಪ್ರೋಚ್ ಮಾಡೋದು, ಯಾವ ಥರ ಟ್ರೀಟ್ಮೆಂಟು ಅಂತ, ಇದೇನೂ ಇಲ್ಲ ಸರ್, ಸಿಂಪಲ್ಲು. ತುಂಬ ಈ ಥರ ಸಿಂಪ್ಟಮ್ಸ್ ಬಂದಾಗ ದಯವಿಟ್ಟು, ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನು ಮತ್ತು ಸ್ಟೋನ್ಸು ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಗ್ರಾಸ್ ಎಮೆಚೂರಿಯ ಬಂತು ಅಂತಂದರೆ ಅದು ಅನ್ಲೆಸ್ ಪ್ರೂವನ್ ಇಟ್ಸ್ ಅ ಕ್ಯಾನ್ಸರ್ ಓನ್ಲಿ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಟ್ರೀಟ್ಮೆಂಟು ಚೆನ್ನಾಗಿ ಸಿಗುತ್ತೆ ಒಂದು. ಮತ್ತು ಎರಡನೇದು, ಈ ಥರ ಟ್ರೀಟ್ಮೆಂಟು ಅರ್ಲಿಯಾಗಿ ನಿಮ್ಮ ಸಿಂಪ್ಟಮ್ಸ್ ಬಂತು, ಸಡನ್ನಾಗಿ ಡಾಕ್ಟ್ರ್ ಹತ್ರ ಬಂದ್ರಿ, ಅದನ್ನೆಲ್ಲ ಡಯಾಗ್ನೋಸ್ ಮಾಡಿ ಏನಾದರೂ ಟ್ಯೂಮರ್ ಇತ್ತು, ಅದು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಸ್ಟೇಜ್ 1ನಲ್ಲೇ ತೆಗೆದುಬಿಟ್ರೆ ನಿಮಗೆ ಬ್ಲಾಡರ್ನ ಉಳಿಸ್ಕೋಬೋದು. ಇನ್ ಕೇಸ್ ನೀವೇನಾದರೂ ಈ ಥರ ಸಿಂಪ್ಟಮ್ಸ್ ಬಂತು, ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿ, ಹಂಗೆ ಮುಂದಕ್ಕೆ ಹಂಗೆ ತಳ್ಕೊಂಡೋದ್ರಿ, ಅವಾಗೇನಾಗುತ್ತೆ, ನೀವು ಅಡ್ವಾನ್ಸ್ ಸ್ಟೇಜೆಲ್ಲ ಬರ್ತೀರಾ. ಅವಾಗ ನಿಮಗೆ ಸರ್ಜರಿ, ಈ ಎಂಡೋಸ್ಕೋಪಿ ಆಪ್ಷನ್ಸ್ ಅಂತೂ ಇರೋದೇ ಇಲ್ಲ. ಡೈರೆಕ್ಟಾಗಿ ಒಂದು ಕೀಮೊಥೆರಪಿ ಕೊಡ್ತೀವಿ, ಇಲ್ಲ ಎರಡನೇದು ಅಕಸ್ಮಾತ್ ಏನಾದರೂ ಕೀಮೊಥೆರಪಿ ಆಗಲಿಲ್ಲ, ಸರ್ಜರಿಗೆ ಏನಾದರೂ ಆಯಿತು ಅಂದರೆ ಎಂಟೈರ್ ಬ್ಲಾಡರ್ನ ತೆಗಿಬೇಕಾಗುತ್ತೆ. ನರಕ ಥರ ಅನಿಸ್ಬಿಡುತ್ತೆ ನಿಮಗೆ. ಪರ್ಮನೆಂಟಾಗಿ ನಿಮಗೆ ಯೂರಿನ್ನು ಹೊಟ್ಟೆ ಮೇಲೆ ಬರೋ ಥರ ಮಾಡುವಂಥ ಸರ್ಜರಿಗಳು ಉಂಟಾಗ್ಬೋದು. ಅದಕ್ಕೆ ನಿಮ್ಗೆ ಯಾರಿಗೇ ಆಗಲಿ ಯೂರಿನಲ್ಲಿ ಬ್ಲಡ್ ಕಾಣಿಸ್ಕೊಂತು, ಉರಿ ಅಂತ ಅನ್ನಿಸ್ತು, ಪದೇ ಪದೇ ಯೂರಿನ್ಗೆ ಹೋಗ್ತಾ ಇದ್ದೀರಾ, ಎಸ್ಪೆಷಲಿ ಮೋರ್ ದೆನ್ 50 ಇಯರ್ಸ್ ಇರೋರು, ಇವರೆಲ್ಲ ಬಂದು ಎವ್ಯಾಲ್ಯೂಯೇಟ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.